Hi, I'm Mr. Nagaraj Kruple, an advocate, agriculturist, and an artist. I would like to talk about Mr. Darshan case and also the surgery and burgery. Dr. Jayaprakash Shetty of Our Kannada TV anchor. ಇವತ್ತು ಏನು ಹೇಳಾಕತ್ತಾನ? ಜಯಪ್ರಕಾಶ್ ರೆಡ್ಡಿ, ನೀವು ಇದ್ದವ್ರ ಪರ ಹೋರಾಟ ಮಾಡ್ತೀರಿ, ನೀವು ಅವ್ರ ಪರ ಹೋರಾಟ ಮಾಡ್ತೀರಿ, ನೀವು ಇವ್ರ ಪರ ಹೋರಾಟ ಮಾಡ್ತೀರಿ. ಬಡವರ ಕಟ್ಟ ಕಡೆಯ ವ್ಯಕ್ತಿಯ ಪರವಾಗಿ ಯಾರು ಹೋರಾಟ ಮಾಡೋಲ್ಲ. ಇನ್ನು ಮುಂದೆ ಬೇಡ, ನಾನು ಅದನ್ನು ಅಂತ ಹೇಳ್ಕೊಂತಾನ. ಅದು ಸ್ಟೈಲ್ ಮೇಲೆ ಬಬ್ರುವಾನನ್ ಟೈಪು. ಮಿಸ್ಟರ್ ಜಯಪ್ರಕಾಶ್ ರೆಡ್ಡಿ, ಕಟ್ಟ ಕಡೆಯ ಮನುಷ್ಯನ ಬಗ್ಗೆ ನಾವು ಹೋರಾಟ ಮಾಡ್ಕೊಂತ ಬಂದದವಿ. ಯಾವನೂ ಇಲ್ಲ ಅಂತ ಹೇಳ್ತಿದ್ದಿ. ಕಟ್ಟ ಕಡೆಯ ವ್ಯಕ್ತಿಯ ಬಗ್ಗೆ ಹೋರಾಟ ಯಾರು ಮಾಡಿಲ್ಲ ಅಂತ. ಗಾಂಧೀಜಿ ಯಾರ ಪರ ಹೋರಾಟ ಮಾಡಿದ್ರು? ನೀನು ಗಾಂಧಿ ವಿರೋಧಿ ನೀನು. ಇಲ್ಲಿ ಮಟ್ಟ ಯಾರೋ ಕಟ್ಟ ಕಡೆಯ ವ್ಯಕ್ತಿಯನ್ನ ಕಣ್ಣೀರು ವರ್ಷ ಅಲ್ಲ ಅಂತ. ಅಷ್ಟೇ ಯಾಕ್ರಿ, ಆನರಬಲ್ ರಿಟೈರ್ಡ್ ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಶಿವರಾಜ್ ಪಾಟೀಲ್ ಹೇಳಿದ್ರು, ನಮ್ಮ ರಾಣೆಬೆನ್ನೂರಿಗೆ 10 ವರ್ಷದಿಂದ ಕರ್ಕೊಂಬಂದಾಗ, ವೆನ್ ಹಿ ವಾಸ್ ದಿ ಸಿಟ್ಟಿಂಗ್ ಆನರಬಲ್ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಹೂ ಗಿವನ್ ಒನ್ ಮೆಸೇಜ್ ಟು ಅಸ್, ಕಟ್ಟ ಕಡೆಯ ವ್ಯಕ್ತಿಯ ಕಣ್ಣೀರನ್ನು ಒರೆಸ್ರಿ ಅಂತ ಹೇಳಿದಾರೆ ನಮಗೆ. ನೀನ್ಯಾರ ಇವತ್ತು ಬಂದು ನಾನು ಕಟ್ಟ ಕಡೆಯ ವ್ಯಕ್ತಿಯ ಕಣ್ಣೀರು ಒರೆಸ್ತಾನೆ ಅಂತ ಹೇಳಕ ಜಯಪ್ರಕಾಶ್ ಶೆಟ್ಟಿ? ದರ್ಶನ್ ಹ್ಯಾಕೆ ಕೊರಿತೀಯ? ಏನ್ ನೀನು ಕೊರದ ಕಿತ್ಕೊಂಡದ? ಕಾನೂನು ಹೇಳ್ತಾನ್ರಿ ಇವತ್ತು ದರ್ಶನ ಬಗ್ಗೆ, ಇದ್ರ ಬಗ್ಗೆ, ಈ ಕೊರೋನಾದ ಬಗ್ಗೆ ಹೇಳಿದ, ಇದ್ರ ಬಗ್ಗೆ ಇವತ್ತು ಡೆಂಗ್ಯೂ ಬಗ್ಗೆ. ಡೆಂಗ್ಯೂ ಅಂದ್ರೆ ಭಯ ಬಳಸ್ತಾ ಇಲ್ಲ ನಾವು, ಹಂಗಂತ ನೀವು ಇದು ಮಾಡಂಗಿಲ್ಲ. ಡೆಂಗ್ಯೂ ಅಂದ್ರೆ ಏನು ಅಂತ ಹೇಳ್ದ ಎಕ್ಸ್ಪ್ಲನೇಷನ್. ಡೆಂಗ್ಯೂ ಅಂದ್ರೆ WBC ಇರ್ತವೆ, ಡೆಂಗ್ಯೂ ಅಂದ್ರೆ RBCs ಇರ್ತವೆ. ಗಾಂಧೀಜಿ ಪಾಕಿಸ್ತಾನ ಪರ ಹೋರಾಟ ಮಾಡಿದ. ನಿಮ್ಮ ಅಪ್ಪ ಮಾಡಿದ ನೋಡು ಗಾಂಧಿ ಪಾಕಿಸ್ತಾನದ ಪರ. ಮುಚ್ಕೊಳ್ಳಿ ಅವನೇನ ಮಹೇಶ್ ಗಂಚರಿ ಭಾರತದ ಸ್ವಾತಂತ್ರ್ಯ ಕೊಡ್ಸಕ್ಕೆ ಹೋರಾಟ ಮಾಡಿದಾನಲ್ಲಿ. ಮಹೇಶ್ ಗಣಚಾರ್ಯ ಅಂತ ನೆಟ್ಟ ನೋಡಂಗಿದ್ರು ನೋಡಿಲ್ಲ ಅಂದ್ರೆ ಬಿಗ್ ಇನ್ನೊಂದು ಮೆಸೇಜ್ ಕೊಟ್ಟರೆ ಬ್ಲಾಕ್ ಮಾಡ್ತಾನೆ, ಅದನ್ನ ಡಿಲೀಟ್ ಮಾಡೋ. ನಾಚಿಕಾಗಲ್ಲ? ಭಾರತದಾಗಿದ್ದು ಪಾಕಿಸ್ತಾನ ಪರ ಹೋರಾಟ ಮಾಡ ಅಂತ ಹೇಳಕ. ಪಾಕಿಸ್ತಾನದಾಗಿದ್ನಲ್ಲೇ ಗಾಂಧೀಜಿ. ಯೂಸ್ಲೆಸ್ ಫೆಲೋ. ಬರೇ ಗಾಂಧೀಜಿ ಹಂಗ್ ಮಾಡಿದ, ಹಿಂಗ್ ಮಾಡಿದ, ವಿಭಜನೆ ಮಾಡಿದ, ಇವ್ರು ಹಂಗ್ ಮಾಡಿದ್ರು, ಇವ್ರು ಹೆಂಗ್ ಮಾಡಿದ. ಇವ್ರೇನ್ ದೊಡ್ಡ ಕಿತಾಬತ್ ಕಿತ್ತಿಟ್ಟದಾರ ಇವ್ರು. ಸಾಮಾನ್ಯ ಜ್ಞಾನ ಬೇಡವನ್ರಿ? ಏನ್ ಆಸ್ತಿ ಮನೆ ಮಾಡ್ಕೊಂಡ ಗಾಂಧೀಜಿ? ಹೋಗ್ಲಿ, ನ್ಯಾಯಾಂಗದ ಯಾಕೆ ಗಾಂಧೀಜಿ ಪುಟ ಪಾಕಿಸ್ತಾನ ಪರ ಹೋರಾಟ ಮಾಡಿದ್ರ ನ್ಯಾಯಾಂಗದ ಯಾಕೆ ಇಟ್ಟದಾರ? ಇಲ್ಲಿಂದ ಕೆಳಗಿನ ಕೋರ್ಟ್ನಿಂದ ಹಿಡಿದು, ಗೌರ್ಮೆಂಟ್ ಆಫೀಸ್ನಾಗಿಂದ ಹಿಡಿದು, ಆನರಬಲ್ ಸುಪ್ರೀಂ ಕೋರ್ಟ್ನಾಗ ಸಹಿತ ಗಾಂಧೀಜಿ ಚಿತ್ರವನ್ನ, ಗಾಂಧೀಜಿಯ ಫೋಟೋವನ್ನ ಹಾಕೊಂಡಿದ್ದಾರೆ. ಓಕೆ, ಹಾಯ್, ನಮಸ್ತೆ ಅಂದ್ರೆ ಎಲ್ಲರಿಗೂ ನಮಸ್ಕಾರ. ನಾನು ಈ ಕಡೆ ಗಮನ ಕೊಡಲ್ಲ, ಯಾಕಂದ್ರೆ ಕೆಲವೊಬ್ರು ನನ್ನ ಮೈಂಡ್ ಡೈವರ್ಟ್ ಮಾಡ್ತಾರ. ಹೋಗ್ಲಿ ಬಿಡ್ರಿ, ಏನು ಹೋಗ್ಲಿ ಬಿಡ್ರಿ. ಗಾಂಧೀಜಿ ಬೇಡ ಆದ್ರೆ ನೀನು ಇದು ಮಾಡ್ಕ್ಯಾ, ನನ್ನ ಇದಕ್ಕೇನು ಹೇಳ್ತಿದ್ದೀನಿ ನೀನು? ನಾವು ಗಾಂಧೀಜಿ ಭಕ್ತರು. ನಿನಗೆ ಬೇಕಾದ್ರೆ ನಾವು ಬೈದ್ರ ಗಾಂಧೀಜಿಗೂ ಪಾಕಿಸ್ತಾನಕ್ಕೂ ಸಂಬಂಧ ಏನಲ್ಲೇ? ಗಾಂಧೀಜಿ ಪಾಕಿಸ್ತಾನ ಇದ್ನ, ಅಲ್ಲಿ ಹುಟ್ಟಿದಾನ. ಮಾನ ಮರ್ಯಾದೆ ಇರ್ಬೇಕು. ಗಾಂಧೀಜಿ ಕೊಂದನು ಓಲಾಯ್ಸಾನೆ ಇವನು, ಗೂಡ್ಸೇನೆ ಪಿಂಡ ಇವನು. ಗಾಂಧೀಜಿನ ಕೊಂದದ್ದನ್ನ ಸಮರ್ಥನೆ ಮಾಡ್ಕೊಂತಾನ, ಗೂಡ್ಸೇರ್ ನೀವು ಸಮರ್ಥನೆ ಮಾಡ್ಕೊಂತಾರ. ಒಂದು ಕೊಲೆನ ಯಾವನು ಸಮರ್ಥನೆ ಮಾಡ್ಕೊಳ್ಳೋದಲ್ಲ. ದರ್ಶನ ಕೊಲೆನ ನಾವು ಸಮರ್ಥನೆ ಮಾಡ್ಕೊಂಡಲ್ಲ. ದರ್ಶನ ಹಿಂಗಿದ್ರಿ ನಿಂತು ಗುಂಡು ಹಾಕಿಲ್ಲ, ಅವನು ಕೊಲೆ ಮಾಡಿಲ್ಲ ಅಂತ ನಾವು ಹೇಳೋದು. ಕೊಲೆ ಮಾಡಿದಾನಂತ ಪ್ರೂವ್ ಆದರೆ
ನ್ಯಾಯಾಂಗದೊಳಗೆ ಪ್ರೂವ್ ಆತ, ಒಂದು ಗೂಡಿಸಿಂದ ಪ್ರೂವ್ ಆತು. ಅದಕ್ಕೆ ಅವ್ನು ಕೊಲೆಗಾರ, ಅವ್ನು ಟೆರರಿಸ್ಟು, ಅವ್ನು ಭಯೋತ್ಪಾದಕ, ಅವನ್ನ ಗಲ್ಲಿಗೇರಿಸಿದ್ರು ಅಂತ ಹೇಳ್ತೇವೆ ನಾವು. BTV ನ್ಯೂಸ್ ಅವರು ಬಕೆಟ್, ಅವರು ಒಟ್ಟು ಹುಲಿ ಹುದ್ಲ ಸಿಕ್ಕಂಡಾಗ ನರಿ ಹೋಗಿ ಏನೋ ರೇಪ್ ಮಾಡಕ್ ಹೋಗಿತ್ತಂತ. ಎಲ್ಲರೂ ಅವರೇ. ಸೊ ಇವರು ಮಂದಿ ಏನು ಮಾಡ್ತಾರೆ ರೀ, ನಮ್ಮ ಮೈಂಡ್ ಡೈವರ್ಟ್ ಮಾಡಕ್ಕೆ ನಾಟಕ ಮಾಡ್ತಾರೆ ಇವರು. ನಾವು ಹಂಗೆ ಡೈವರ್ಟ್ ಆಗೋದಿಲ್ಲ. ಈ ಜಯಪ್ರಕಾಶ್ ಶೆಟ್ಟಿ ಬೆಳಗ್ಗೆ ಏನು ಹೇಳ್ದ ಅಂದರೆ, ಅಯೋಗ್ಯರು ಸರ್, ಕೊಲೆಯನ್ನು ಸಮರ್ಥನೆ ಮಾಡುವವರು ಯಾವುದೇ ಕೊಲೆಯನ್ನು ನಾವು ಸಮರ್ಥನೆ ಮಾಡೋದಿಲ್ಲ, ಆದರೆ ನ್ಯಾಯಾಂಗದಲ್ಲಿ ಪ್ರೂವ್ ಆಗೋ ಮಟ್ಟ ಮುಚ್ಕೊಂಡಿರ್ರಿ ಅನ್ನೋದು ನಾನು. ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಅವ್ರಿಗೆ ರೈಟ್ ಇದೆ, ಅದ್ರ ಬಗ್ಗೆ ನನ್ನ ಕಾಮೆಂಟ್ಸ್ ಇಲ್ಲ. ಪೊಲೀಸರ ಇನ್ವೆಸ್ಟಿಗೇಷನ್ನು, ಅವ್ರ ಸರ್ಚ್ ಆ್ಯಂಡ್ ಸೀಸರು, ಸೀಸ್ ಮಾಡೋಕ್ಕೆ, FSL ಕಳ್ಸೋಕ್ಕೆ, ಅವರು 164 ಸ್ಟೇಟ್ಮೆಂಟ್ ತೊಗೊಳಕ್ಕೆ, 161 ಸ್ಟೇಟ್ಮೆಂಟ್ ತೊಗೊಳಕ್ಕೆ, ಕ್ರಿಮಿನಲ್ ಲಾಯರ್ ನಾನು, ಕ್ರಿಮಿನಲ್ ಸೈಡ್ ಲಾಯರು. ಈಗ ಒಂದು ಕೇಸ್ನ ಉದಾಹರಣೆ ಕೊಡ್ತಾನೆ ನಿಮಗೆ. ಈಗ ಜಡ್ಜ್ ಮನಿನೇ ಕಳವಾಗಿತ್ತು, ನಾನೇ ನಡೆಸಿದ್ದೇನೆ ಕೇಸ. ಜಡ್ಜ್ ಮನಿ ಕೇಸ್ ಕಳವಾದಾಗ ಗೋವಾದನ್ನು ಬಂದು ತೊಗೊಂಬಂದು ಅವನು ಜಮಾಲ್ ಸಾಬ್ ನಾರಂಗಿ ಅಂತ ರಾಣೆಬೆನ್ನೂರನ್ನ ಅಲ್ಲಿ ಫ್ರೂಟ್ ಮಂಡಿ ಇಟ್ಕೊಂಡು ಅಲ್ಲಿದ್ದ. ಎಲ್ಲಿ? ಗೋವಾದಾಗ ಹಣಿಗೆ ಅಂತ ಇದ್ರು, DL ಹಣಿಗೆ ಅಂತ CPI. ಅವನು ಅಲ್ಲಿಂದ ಎತ್ತಕ್ಕೆಂಬಂದ್ರು. ಇಲ್ಲೊಬ್ಬನು ಕಾಸಿಂ ಸಾಬನನ್ನು ಅಡ್ಮಿಷನ್ ಮಾಡಿ ಹೋಗ್ಬಿಟ್ಟ. ನಾನು ಹೌದು ಒಪ್ಪಿಗೆ ಅಂತಾನೆ, ನಾನು ಜಡ್ಜ್ ಸಾಹೇಬ್ರ ಮನೆ ಕಳವು ಮಾಡಿದ್ದು ನಿಜ ಐತಿ, ಇಂಥ ಮಾಲ್ಗಳ ಜಮಾಲ್ ಸಾಬನ ಕೈ ಕೊಟ್ಟು ಹೋಗೇನಿ, 2 ಲಕ್ಷ ರೂಪಾಯಿ ಮಾಲ ಅವನಿಗೆ ಮಾರಾಟ ಮಾಡಿದ್ದೀನಿ ಅಂತ ಹೇಳೋದ. ಸೊ ಹಾಗಾದರೆ ಅವನು ಅಡ್ಮಿಷನ್ ಮಾಡ್ಕೊಂಡು ಜೈಲಿನಿಂದ ತಪ್ಪಿಸ್ಕೊಂಡು ಹೋಗ್ಬಿಟ್ಟ. ಜೈಲು ಗೋಡೆ ಹಾರಿ ಅವನು ತಪ್ಪಿಸ್ಕೊಂಡು ಹೋದ. ಆದರೆ ನ್ಯಾಯಾಧೀಶರ ಮುಂದೆ ಚಾರ್ಜ್ ಶೀಟ್ನಲ್ಲಿ ಅವನು ಒಪ್ಪಿಕೊಂಡು ಅವನಿಗೆ 3 ವರ್ಷ ಶಿಕ್ಷೆ ಆಯಿತು. ಹಾಗಾದರೆ ವಾಯ್ಸ್ ಕುಡುಪ್ಲಿ ಸರ್, ಹೇಗಿದ್ದೀರಿ? ಕನ್ನಡ ಕೇಳೋಕ್ಕೆ ಚಂದ. ಆಮ್ ಫ್ರಾಮ್ ಸುಳ್ಯ, ದಕ್ಷಿಣ ಕನ್ನಡ. ಥ್ಯಾಂಕ್ ಯು ಗಣೇಶ್ ಚರಣ್. ಇಂಥ ಒಳ್ಳೆ ಮೆಸೇಜ್ ಕೊಟ್ಟರೆ ನಾವು ಓದ್ತೀವಪ್ಪ, ನಿಮ್ಮನ್ನು ಗೌರವ ಕೊಡ್ತೀವಿ. ನಾನು ತಪ್ಪಿದ್ರೆ ತಪ್ಪು ಮಾಡೋ ರೀತಿ ಹೇಳ್ರಿ, ಮನಸ್ಸಿಗೆ ನೋವಾದ ರೀತಿ ಮಾತಾಡಬೇಡ್ರಿ. ನಾನು ಲಾಭಕ್ಕೆ ಮಾತಾಡ್ತಲ್ಲ, ಯಾವನಿಂದ ರೊಕ್ಕ ತಿಂದು ಮಾತಾಡ್ತಾ ಇಲ್ಲ. ಭಾಗ್ಯರಾಜು, ಮಾಧ್ಯಮ ಅನ್ನುವ ಈ ಲೋಕದಲ್ಲಿ ಒಬ್ಬ ಮನುಷ್ಯನನ್ನು ಯಾವ ರೀತಿಯಾಗಿ ವ್ಯಕ್ತಿತ್ವದ ಮೇಲೆ ವೈಯಕ್ತಿಕ ಟೀಕೆ ಮಾಡಿರುವುದು ಅಂದರೆ ಅದು ನಮ್ಮ ಕರ್ನಾಟಕದಲ್ಲಿ ದರ್ಶನ್ ಬಗ್ಗೆ ಅಲ್ರಿ. ನಿಮ್ಮ ಮಾತು ಸರಿ ಇದೆ. ನಿಮ್ಮ ಮನೆಗೆ ಯಾರಿಗಾರು ಹಿಂಗಾದಾಗ ನಿಮ್ಮೆಲ್ಲರನ್ನು ತಗೊಂಡು ಟೀಕೆ ಮಾಡಿದ್ರೆ ಅವ್ರಿಗೇನು ಮ್ಯಾಂಡೇಟ್ ಇದೆ? ಮೀಡಿಯಾದವ್ರಿಗೆ ಏನಿದೆ? ವೈಯಕ್ತಿಕವಾದ ಅವ್ರ ಮಂತನ ಸುದ್ದಿ ಮಾತಾಡೋಕೆ ಏನಿದೆ? ಅಫೆನ್ಸ್ ಏನಾಗಿದೆ ಪೊಲೀಸ್ ಬಗ್ಗೆ? ಈಗ ಅದಕ್ಕೆ ಬರ್ತಾನೆ. ಈಗ ಜಯಪ್ರಕಾಶ್ ಶೆಟ್ಟಿ ಬಗ್ಗೆ ಮಾತಾಡ್ತಾನೆ ಈಗ ನಾನು. ಓಕೆ, ನಂದೊಂದು ಕೇಸ್ ಆಗಿತ್ತಲ್ಲ, ಅದು ಮುಗಿಸ್ತಾನೆ. ಜಡ್ಜ್ ಮನಿ ಕಳವಾಗಿದೆ ಅಂತ ಒಬ್ಬ ವಕೀಲರು ಬೇಲ್ ಹಾಕಿದ್ದಾರೆ. ನನಗಿಂತ ಮುಂಚೆ ಒಬ್ಬರು ಬೇಲ್ ಹಾಕಿದ್ದಾರೆ. ಬೇಲ್ ಹಾಕಿದ ಮೇಲೆ 2ನೇ ಆರೋಪಿಗೆ ಜಮಾಲ್ ಸಾಬ್ ನನಗೆ ಈ ಜಾಮೀನು ಹಾಕಿದ್ರು. ಹಾಕಿದ ಕೂಡಲೇ ಏನಾಗಿದೆ, ಅದು ಜಡ್ಜ್ ಮನಿ ಕಳವಾಗಿದೆ ಅಂತ ಆಮೇಲೆ ಗೊತ್ತಾಗಿದೆ ಮಾರನೇ ದಿವಸ. ಆಮೇಲೆ 1ನೇ ಆರೋಪಿ ಒಪ್ಕೊಂಡು ಹೋಗಿದ್ದಾನೆ, ಅವನಿಗೆ ಶಿಕ್ಷೆ ಆಗಿದೆ ಅಂತಂದು ಗೊತ್ತಾಗಿದೆ. ಆ ಲಾಯರ್ ಯಾರ ಹೆಸರು ಹೇಳೋದು ಬೇಡ, ಅವರು ಯಾಕಂದ್ರೆ ಅದರಿಂದ ವಲ್ಯ ನಾ ಈ ಕೇಸ್ ವಲ್ಯ ತಗೊಳ್ಳೋದಲ್ಲ ಅಂತ ಸರ್ಕಂದ್ರು ಅವರು. ಸಿಟ್ಟಿಗೆ ಬರಬೇಡ ವಕೀಲ್ರೆ ಅಂದ್ರೆ, ಅಲ್ರಿ ಗಾಂಧೀಜಿ ಪಾಕಿಸ್ತಾನಕ್ಕೆ ಸಹಾಯ ಮಾಡ್ಯಾನ, ಅದಕ್ಕೋಸ್ಕರ ಹೋರಾಟ ಮಾಡ್ಯಾನ ಅಂತ ಸಿಟ್ಟು ಬರೋದಲ್ಲ. ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಗಾರ ಗಾಂಧೀಜಿ, ಇದನ್ನ ಯಾವನಲ್ಲ ಅಂತ ನನ್ಲಿ. ಪಾಕಿಸ್ತಾನಕ್ಕೆ ಹೋರಾಟ ಮಾಡ್ಯಾನ ಅಂತಂದ್ರೆ ಸಿಟ್ಟು ಬರೋದಲ್ಲ. ಖಾದ್ರಿ ಅವರೇ, ಈಗ ನಿಮಗೆ ನೀವು ಪಾಕಿಸ್ತಾನಕ್ಕೆ ಹೋಗ್ರಿ ಅಂತ ಸಿಟ್ಟು ಬರ್ತದಲ್ಲ ನಿಮಗೆ? ವರ್ ಆನ್ ಇಂಡಿಯನ್. ಎಸ್ ಖಾದ್ರಿ, ನೀವು ಭಾರತದ ಹುಟ್ಟಿದಿರಿ, ಇಲ್ಲದಿರಿ. ನಾನು ಭಾರತದ ಹುಟ್ಟಿದ್ದೀನಿ, ಭಾರತದ ತನುಜಾತ್ ನಾವೆಲ್ಲರೂ. 140 crore ಪೀಪಲ್ಸ್ ಬಿಲಾಂಗ್ಸ್ ಟು ದಿ ಇಂಡಿಯಾ. ಅದ್ರಾಗ ಟೆರರಿಸ್ಟು ತಪ್ಪು ಮಾಡಿದರು ಅವರೆಲ್ಲರೂ ಜೈಲಿಗೆ ಹೋಗ್ತಾರೆ. ಆ ಮಾತು ಬೇರೆ, ಅದು ಕಾನೂನು ಇದೆ. ಯಾವ ಧರ್ಮದಾಗಿರಲಿ, ಯಾವ ಜಾತಿಯಾಗಿರಲಿ, ಕೊಲೆ ಸುಲಿಗೆ ಮಾಡಿದಾನೆ ಯಾವನಾರಲ್ಲಿ ಹೋಗಲಿ, ಜೈಲಿಗಾಗಲಿ, ಕೋರ್ಟ್ನ ಪ್ರೂವ್ ಆಗೋ ಮಟ್ಟ ಅವನನ್ನು ನಾವು ಏನೇನಾರ ಮಾತಾಡೋದು ಬೇಡ. ಕೋರ್ಟ್ನ ಪ್ರೂವ್ ಆಗಲಿ, ದರ್ಶನಂದು ಪ್ರೂವ್ ಆಗಲಿ, ಗಲ್ಲು ಶಿಕ್ಷೆ ಆಗಲಿ,
ಅದನ್ನು ಪ್ರೂವ್ ಮಾಡೋದು ಯಾರು? ಪೊಲೀಸರು, ಸರ್ಕಾರ ಮತ್ತು ಪ್ರಾಸಿಕ್ಯೂಷನ್. ಜಜ್ಮೆಂಟ್ ಕೊಡೋದು ಜಡ್ಜ್. ಅದು ಹೈಕೋರ್ಟ್ಗೆ ಹೋಗಿ, ಸುಪ್ರೀಂ ಕೋರ್ಟ್ಗೆ ಹೋಗಿ, ಮತ್ತು ಪ್ರೆಸಿಡೆಂಟ್ ಕಡೆಗೆ ಹೋಗಿ ಗಲ್ಲು ಶಿಕ್ಷೆ ಕನ್ಫರ್ಮ್ ಆಗ್ಬೇಕು. ಅಲ್ಲಿ ಮಟ್ಟ ತಡ್ಕಣದಲ್ಲಿ ಇವರು ಅಂದ್ರೆ ಮೀಡಿಯಾದವರು ಏನು ಇವ್ರು 3 ತಿಂಗಳ ಹುಟ್ಟಿದಾರ? ಆ ಎಮರ್ಜೆನ್ಸಿ ಒಳಗೆ ಹುಟ್ಟಿದ್ದಾರೆ ಇವರು. ಏನು ಅವಸರ ಇವರಿಗೆ? ಆಯಿತು, ನನ್ನ ಕೇಸಿಗೆ ಬರ್ತಾನೆ, ಸಿಟ್ಟಿಗೆ ಬರಬೇಕಿಲ್ಲ. ಆಯಿತು, ಶೇಖ್ ವಾದ್ರಿ ಅವರೇ, ನಿಮ್ಮ ಮಾತು ಕೇಳ್ತೇನೆ. ಈಗ ಜಮಾಲ್ ಸಾಬ್ ನಾರಂಗಿ ನನಗೆ ಕೇಸನ್ನು ನನ್ನ ಹತ್ರ ತಂದರವರು. ನನಗೆ ಗೊತ್ತಿಲ್ಲ, ಜಡ್ಜ್ ಮನೆ ಕಳವಾಗಿದೆ ಅಂತ ಗೊತ್ತಿಲ್ಲ, ಒಬ್ಬ ಆರೋಪಿ ಶಿಕ್ಷೆ ಆಗಿದೆ ಅಂತ ಗೊತ್ತಿಲ್ಲ. ಇವರು ಎರಡನೇದಾರು. ಇವರು ಮಾಲ್ ತಗೊಂಡರು. ಏನಪ್ಪಾ ಅಂದ್ರೆ 280 ಹೌಸ್ ಲರ್ಕಿಂಗ್ ಆ್ಯಂಡ್ ಥೆಫ್ಟ್, 379, 380 ಮನೆಯ ಗಳ್ಳತನ ಇದ್ದವು, 380 ಹಾಕವು. ಮತ್ತು ಇವು ಇದ್ದವು, ಕಳುವು ಮಾಡಿದವು 379 ಆಗ್ತವು. ಅವಕ್ಕೆಲ್ಲ 3 ವರ್ಷದಿಂದ 5 ವರ್ಷ ಮಟ್ಟ ಶಿಕ್ಷೆ ಆದವು. ನಾನ್ ಬೇಲೇಬಲ್ ಅಫೆನ್ಸ್. ಇದೇ ರೀತಿ ಸ್ಟೋಲನ್ ಆಫ್ ರಿಸೀವರ್ ಆಫ್ ಸ್ಟೋಲನ್ ಪ್ರಾಪರ್ಟಿ, ಕಳುವಿನ ಮಾಲನ್ನ ತಗೊಂಡನಿಗೂ ಅಷ್ಟೇ ನಾನ್ ಬೇಲೇಬಲ್ ಅಫೆನ್ಸ್ ಅದ, ಅವನಿಗೂ ಅಷ್ಟೇ ಶಿಕ್ಷೆ ಇದೆ. ಕಳುವಿನ ಮಾಲು ಅಂತ ಗೊತ್ತಿದ್ದು ತಗೊಂಡ್ರೆ ನಾನು, ದಟ್ಸ್ ಆಲ್ಸೋ ಅನ್ ಅಫೆನ್ಸ್. ಕದ್ದು ಮಾಲು ಅಂತ ಗೊತ್ತಾಗಿ ಅದನ್ನು ನಾನು ತಗೊಂಡೆ ಅಂದರೆ ದಟ್ಸ್ ಆಲ್ಸೋ ಅನ್ ಅಫೆನ್ಸ್. 411 IPC ಕೆಳಗೆ. ಸೊ ನಾನು ಬಾಡಿಗೆ ಮನೆಗಿದ್ದೆ 94ದಾಗ. ಅದು 94ದಾಗ 10 ಕೇಸ್ ಹಾಕಿದ್ರು ಅವ್ರ ಮೇಲೆ. 10 ಕೇಸ್, 93, 94, 95, 96, 97, 98, 99 ಒಟ್ಟು 10 ಕೇಸ್ ಹಾಕಿದ್ರು ಜಮಾಲ್ ಸಾಬ್ ನನ್ನ ಮೇಲೆ. ರಾತ್ರಿ ಬಂದ್ರು ಅವ್ರು 9 ಗಂಟೆ ಬಂದು, ಸರಿ ಕೇಸ್ ತಗೊಳ್ರಿ ಅಂತ 5,000 ಇಟ್ರು. ನನಗೆ ಕೇಸ್ ಬಂದಿದೆ ಅಂತ ಅವಾಗಿನ ನನಗೆ ಅಷ್ಟು ಸ್ಟ್ಯಾಂಡರ್ಡ್ ಇದ್ದಿದ್ದಿಲ್ಲ. ಕ್ರಿಮಿನಲ್ ಕೇಸ್ ಸೈಡ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಆಯ್ತಪ್ಪ ತಗೋತೀನಿ ಅಂದು ಬೆಳಗ್ಗೆ ಹಾಕ್ತೀನಿ ಹೋಗ್ರಿ ಬೇಯಲ್ಲ ಅಂತೇಳಿ ಅವ್ರಿಗೆ ಜಡ್ಜ್ ಮನೆ ಅಂತೆಲ್ಲ ಏನೆಲ್ಲ ಮುಚ್ಚಿಟ್ಟಾರ್ರಿ. ಮುಚ್ಚಿಟ್ಟಿದ್ದನ್ನು ನನಗೆ ಹೇಳಿದರು. ಸೊ ನಾನೇ ಮಾಡಿದೆ, ಬೆಳಗ್ಗೆ ಹೋಗಿ ವಕಾಲತ್ತು ಹಾಕಿದೆ, ಬೇಲ್ ಪಿಟಿಷನ್ ಹಾಕಿದೆ. ಆಮೇಲೆ ವಕೀಲರು ಎಲ್ಲರೂ ಹೇಳಕತ್ತೀರಿ, ಅದ್ರಾಗ ಹಾಜರಾಗಬೇಡ ಕುಡುಕ್ಲಿ ನಾಗರಾಜ್, ಅದು ಇದಾಗೈತಿ, ಸಾಹೇಬ್ರ ಮನೆ ಕಳವಾಗೈತಿ, ಹಂಗೆ ಹಿಂಗೆ ಅಂದರು. ತೀಯ ಮಾಡೋದಪ್ಪ, ಹಾಕಿಬಿಟ್ರೆ ನನ್ನ ಪಾರ್ಟಿ ಕಳವು ಮಾಡಿದಾರೆ ಅಂದ್ರೆ ಅವ್ನಿಗೆ ಶಿಕ್ಷೆ ಆಗಲಿ ಬಿಡು ಅಂತೇಳಿ ನಾನು ವಾದ ಮಾಡಿದೆ. ವಾದ ಮಾಡಿದ್ರೆ ಏನಾಯ್ತು, ಒಂದನೇದು ಆರೋಪಿ ಶಿಕ್ಷೆ ಆಗೈತಲ್ಲ, ಒಪ್ಪಿಕೊಂಡದಾರಲ್ಲ ಅಂದರು. ನಾನು ಹೇಳಿದೆ, ಸೆಕ್ಷನ್ 30 ಒಳಗೆ ಏನು ಜುಡಿಷಿಯಲ್ ಕನ್ಫೆಷನನ್ನು ಇನ್ನೊಬ್ಬ ಕೋ ಅಕ್ಯೂಸ್ಡ್ ಮೇಲೆ ಅದನ್ನು ಇದು ಮಾಡೋಕ್ಕೆ ಬರಲ್ಲ ಅಂದೆ, ನಾನು ಎಕ್ಸರ್ಸೈಸ್ ಮಾಡೋಕ್ಕೆ ಬರಲ್ಲ ಅಂದೆ. ಆ ಸ್ಟೇಟ್ಮೆಂಟ್ನೂ ಎಕ್ಸರ್ಸೈಸ್ ಮಾಡೋಕ್ಕೆ ಬರಲ್ಲ. ದಿ ಪ್ರಾಸಿಕ್ಯೂಷನ್ ಶಾಲ್ ಪ್ರೂವ್ ದಿ ಕೇಸ್ ಬಿಯಾಂಡ್ ಆಲ್ ರೀಸನಬಲ್ ಡೌಟ್ ವೆದರ್ ಈ ರಿಸೀವ್ಡ್ ದಿ ಸ್ಟೋಲನ್ ಪ್ರಾಪರ್ಟಿ ಅಂತ ಪ್ರೂವ್ ಮಾಡ್ರಿ ಅಂತ ಹೇಳಿದೆ. ಅವಾಗ ಇವನು ಮನೆಯಾಗದವು, ಇವನ್ನ ಹತ್ರ ಸೀಸ್ ಮಾಡಿದಾರ, ಯಾವ ಮನಿನೋ ಏನು ಒಂದ ಪ್ರಶ್ನೆ ಕೇಳಿದೆ. ಇವಾಗ ಯಾರ ಮನೆ ಸೀಸ್ ಮಾಡಿದ್ರಿ ನೀವು? ಕಳವು ಮಾಡಿದ ಮಾಲು ಇಂಥ ಮನೆಗಿದ್ವು, ಆ ಮನೆ ಯಾರ್ದು? ಅದು ಜಮಾಲ್ ಸಾಬ್ ನಾರಂಗಿ ಮನಿನೇ ಅಲ್ಲ. ಗಾಂಧಿ ಗಲ್ಲಿ ಒಳಗೆ ದಕ್ಷಿಣ ದಿಕ್ಕಿಗೆ ಮುಖ ಆದಂಥ ಮನಿ, ಗಾಂಧಿ ಗಲ್ಲಿ ಒಳಗೆ ದಕ್ಷಿಣಕ್ಕೆ ಮುಖ ಆದವು 100 ಮನಿ ಅದಾವ್ರಿ. ಯಾವ ಮನಿ? ಐ ಹ್ಯಾಸ್ ನೋ ವಾಯ್ಸ್ ಟು ಆನ್ಸರ್ ಮೈ ಕ್ವಶನ್. ಹಾಗಾದ್ರೆ ಕಳವಾದ ಮಾಲುಗಳು ಇರ್ಬೋದಲ್ಲಿ, ಸೀಸು ಮಾಡಿರ್ಬೋದು ನೀವು. ಅದು ಆ ಸ್ಥಳ ನಮ್ಮ ಆರೋಪಿ ಸಂಬಂಧಪಟ್ಟದ್ದಲ್ಲ, ಅದು ನಮ್ಮ ಮನಿನೂ ಅಲ್ಲ, ಆ ಮಾಲ್ ನನಗೆ ಸಂಬಂಧಪಟ್ಟವಲ್ಲ, ನಾ ತಗೊಂಡಿಲ್ಲ ಅಂತ ನನ್ನ ಪರ ವಾದ ಮಾಡಿದೆ. ಜಜಸ್ ಅಕ್ವಿಟ್ ಮಾಡಿದ್ರು ಅವನ್ನ. ಹಾಗೆ ಒಬ್ಬ ಕೋ ಅಕ್ಯೂಸ್ಡು ನಾನು ಇವನಿಗೆ ಮಾರಿ ಹೋಗಿದ್ದೀನಿ. ಈಗ ದರ್ಶನನ್ ಕೇಸ್ ಹೆಂಗಕತಿ ಅಂದ್ರ, ಈಗ 2-3 ಸ್ಟೇಟ್ಮೆಂಟ್ ಕೊಡ್ತಾರೆ, 164 ಸ್ಟೇಟ್ಮೆಂಟ್. 164 ಸ್ಟೇಟ್ಮೆಂಟ್ ಅಲ್ಲ, ಈ 3 ಜನ ಚಾರ್ಜ್ ಶೀಟ್ ಹಾಕಿದ ಮೇಲೆ ಇವರು ಅಪ್ರೂವರ್ ಆಗಿ ದಂಡ ಕಟ್ಟಿದ್ರು ಕೂಡ, ಈ ಜೈಲ್ ಶಿಕ್ಷೆ ಅನುಭವಿಸಿದ್ರು ಕೂಡ, ನಾವು ತಪ್ಪು ಮಾಡ್ಯಾವ ಸರ್ ಅಂದ್ ಶಿಕ್ಷೆ ಇವ್ರಿಗೆ ಆತು ಅಂದ್ರೆ, ದಿಸ್ ಕನ್ಫೆಷನ್ ಎವಿಡೆನ್ಸ್ ಜಜ್ಮೆಂಟ್ ಆರ್ ದಿ ಕನ್ವಿಕ್ಷನ್ ಕೆನಾಟ್ ಬಿ ಯೂಸ್ಡ್ ಅಗೇನೆಸ್ಟ್ ದಿ ದರ್ಶನ್. ಇದು ಲಾ. ಸೆಕ್ಷನ್ 30 ಎವಿಡೆನ್ಸ್ ಆಕ್ಟ್ ಕೆಳಗೆ ಅವ್ರು ಏನ್ ಹೇಳ್ತಾರೆ, ನನ್ನ ಮೇಲೆ ಏನ್ ಹೇಳ್ತಾರೆ, ಕೋ ಅಕ್ಯೂಸ್ಡ್ ಮೇಲೆ ಏನಾರ ಹೇಳಿದಾರ, ದಟ್ ಇಸ್ ನಾಟ್ ಎನ್ ಎವಿಡೆನ್ಸ್. ಅವ್ನು ಏನೇನಾರ ಹೇಳ್ತಾನಂದ್ರ, ಅವನಿದ್ದ ಇವನಿದ್ದ, ಕಲ್ಲಪ್ಪಿದ್ದ ಮಲ್ಲಪ್ಪಿದ್ದ, ದರ್ಶನ ಹೇಳಿದ್ರು ನಮ್ಗೆ ಇಷ್ಟು ರೊಕ್ಕ ಕೊಟ್ಟರು. ವೇರ್ ಇಸ್ ದಿ ಎವಿಡೆನ್ಸ್? ದರ್ಶನ್ ದುಡ್ಡು ಕೊಟ್ಟ ಅನ್ನೋದಕ್ಕೆ ಏನು ಎವಿಡೆನ್ಸ್ ಇದೆ? ದರ್ಶನ್ ಹೋಗಿ ಹೊಡೆದ ಅನ್ನೋದಕ್ಕೆ ಎಲ್ಲಿದೆ ಎವಿಡೆನ್ಸ್? ಹೌದಾ? ಈಗ ಇವ ಏನ್ ಹೇಳಕತ್ತಾನ, ಜಯಪ್ರಕಾಶ್ ಶೆಟ್ಟಿ
ಬೆಳಗ್ಗೆ ಹೇಳಿದ ಈ ಡೆಂಗಿ ಅಂದ್ರೆ ಏನು ಅಂತ. WBC ಬಿಳಿ ರಕ್ತ ಕಣ ಕಡಿಮೆ ಆಕವು ಅಂತ ಹೇಳಿದ. 2,500 ಇರ್ತಾವಂತ ಬಿಳಿ ರಕ್ತ ಕಣ. ಬಜರಯ್ಯ, ನಾರ್ಮಲ್ ರೇಂಜು 5,000 to 11,000 WBC. ಕೇಳ ನನ್ನ, ಹೋಗಿ ಫಿಸಿಷಿಯನ್ ಡಾಕ್ಟರ್ ಕೇಳಿ ನಾನು ಸುಳ್ಳಾದ್ರೆ. ಮೋರ್ ದೆನ್ 11,000 ಜಾಸ್ತಿ ಆಯಿತು ಅಂದರೆ ಇಟ್ ಈಸ್ ದಿ ಸಿಗ್ನಿಫಿಕೆಂಟ್ ಆಫ್ ಇನ್ಫೆಕ್ಷನ್ ಅಂತ. ಬಿಲೋ 5,000 to 4,000 ಬಂದು ಅಂದರೆ WBC ಡೆಡ್ ಹಾಕತ್ತವು ಅಂತ ಅರ್ಥ. ಅಥವಾ ಬೋನ್ ಮ್ಯಾರೋ ಸೆಲ್ಸ್ ಅನ್ನ ಉತ್ಪತ್ತಿ ಮಾಡ್ತಾ ಇಲ್ಲ ಅಂತ ಅರ್ಥ. RBC ರೆಡ್ ಬ್ಲಡ್ ಸೆಲ್ಸ್ ಕೆಲಸ ಏನು ಗೊತ್ತಾ? ಕ್ಯಾರಿಯರ್ ಆಫ್ ದಿ ಆಕ್ಸಿಜನ್. ನಮ್ಮ ಬಾಡಿಗೆ ಕೆಂಪು ರಕ್ತ ಕಣಗಳು ಆಮ್ಲಜನಕವನ್ನ ಪುಪ್ಪಸದಿಂದ ತಗೊಂಡೋಗಿ ಇಡೀ ದೇಹದ ಮೆದುಳು ಎಲ್ಲ ಕಡೆಗೆ ಆಮ್ಲಜನಕವನ್ನ ಸಪ್ಲೈ ಮಾಡ್ತಿದೆ. ಬ್ರೈನ್ಗೆ ಆಕ್ಸಿಜನ್ ಸಪ್ಲೈ ಆಗಲಿಲ್ಲ ಅಂದ್ರೆ ನಾಲಿಗೆ ರೆಡ್ ಇರಲ್ಲ, ಬ್ಲೂ ಆಕತಿ. ಡಾಕ್ಟರ್ ಅದಕ್ಕೆ ಹಿಂಗೆ ನೋಡೋದು. ಡಾಕ್ಟರ್ ಹಿಂಗೆ ಕಣ್ಣು ಪರೀಕ್ಷೆ ಮಾಡ್ತಾರೆ, ಹಿಮೋಗ್ಲೋಬಿನ್ ಎಷ್ಟಿದೆ ಅಂತ. ರೆಡ್ ಇತ್ತು ಅಂದ್ರೆ ಹಿಮೋಗ್ಲೋಬಿನ್ ಜಾಸ್ತಿ ಇದೆ, ಕರೆಕ್ಟ್ ಇದೆ. ಎಲ್ಲೋ ಐತಿ ಅಂದ್ರೆ ಹಿಮೋಗ್ಲೋಬಿನ್ ಕಡಿಮೆ ಇದೆ. ಆಮೇಲೆ ಡಾಕ್ಟರ್ ಇನ್ನೊಂದು ಹೇಳ್ತಾರ, ಟಂಗ್ ಇಸ್ ದಿ ಮಿರರ್ ಆಫ್ ಸ್ಟಮಕ್. ಈಗ ನಾಲಿಗೆಯಲ್ಲಿ ಏನಿದೆ, ಇಲ್ಲಿ ಹುಣ್ಣಿದ್ರೆ ಹೊಟ್ಟೆಯಲ್ಲೂ ಹುಣ್ಣಾಗ್ತದೆ, ಇಲ್ಲಿ ಇನ್ಫೆಕ್ಷನ್ ಇದ್ರೆ ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಇರ್ತದೆ. ಓನ್ಲಿ ಒನ್ ಮ್ಯಾನ್ ಆರ್ಮಿ. ನಾಗರಾಜ್ ಸರ್, ಕಿಂಗ್ ಆಫ್ ರಾಣೆಬೆನ್ನೂರ್, ನಮಸ್ಕಾರ. ಶೌಕತ್ ಖತೀಬ್, ನಮಸ್ತೆ ಸರ್. ಗಣೇಶ್ ದೇವರಮನಿ, ನಮಸ್ಕಾರ. ಗಣೇಶ್ ಎಂ ದೇವರಮನಿ ವಕೀಲರು, ನಮಸ್ಕಾರ. ಜ್ಞಾನ ಬೆಂಡರಲ್ಲ ಸರ್, ಇದ್ದದ್ದು ಹೇಳಕತ್ತೇನೆ. ಸೆಕ್ಷನ್ 30 ಆಫ್ ಎವಿಡೆನ್ಸ್ ಕ್ಲಿಯರ್ ಇದೆ. ಕೋರ್ಟ್ನೊಳಗೆ ಈ ಎವಿಡೆನ್ಸ್ ಅಲ್ಲ, ಕೋ ಜಜ್ಮೆಂಟ್ಸ್ ಅನ್ನ, ಕೋ ಅಕ್ಯೂಸ್ ಹೇಳಿದ್ದನ್ನ ನಂಬೋದಲ್ಲ ಅವರು. ಆಮೇಲೆ ಕಸ್ಟಡಿ ಇದ್ದಾಗ ಏನು ಹೇಳಿದ್ರು ಕೂಡ ಇಟ್ ಇಸ್ ಅನ್ಬಿಲೀವಬಲ್. ಪೊಲೀಸ್ ಕಸ್ಟಡಿ ಒಳಗಿದ್ದಾಗ ನೀವು ಮಾತನಾಡುವಂತೆ ಶೈಲಿ, ನೀವು ಮಾತನಾಡುವ ದಿನಗಳು ಹೆಚ್ಚಾಗಿ. ಆಮೇಲೆ ಪ್ಲೇಟ್ಸ್ ಅಂತ ಹೇಳಿದ ಯಾರೋ ಡಾಕ್ಟರ್ ಜಯಪ್ರಕಾಶ್ ಶೆಟ್ಟಿ, ಇವತ್ತು ಬೆಳಗ್ಗೆ ಹೇಳಿದ್ದು. ಪ್ಲೇಟ್ಸ್ ಅಂದ್ರೆ ಏನು ಅಂತ. WBC RBC ಕೂಡಿದ ಪ್ಲೇಟ್ಸ್ ಅಂತ. ಪ್ಲಾಟಿಲೇಟ್ಸ್ ಅಂತ ಬರೋ, ಪ್ಲಾಟಿಲೇಟ್ಸ್. ದಿಸ್ ಈಸ್ ಮೀಡಿಯಾ ಬಿಟ್ವೀನ್ ದಿ ಪ್ಲಾಸ್ಮಾ, ಪ್ಲಾಟಿಲೇಟ್ಸು. ಅವೆಲ್ಲವೂ ಸೇರ್ಕೊಂಡು ಬ್ಲಡ್ನಲ್ಲಿ ಹಲವಾರು ಇಂಗ್ರೀಡಿಯೆಂಟ್ಸ್ ಅದಾವೆ. ಬ್ಲಡ್ನಲ್ಲಿ ಹಲವಾರು ಇದಾವೆ. ಎಷ್ಟೋ ಮಂದಿ ಡಾಕ್ಟರ್ ಎಷ್ಟು ವರ್ಷ ತಿಳಿದ್ರು ಇನ್ನೂ ಬ್ಲಡ್ ಅದ್ರ ಬಗ್ಗೆ ಇನ್ನೂ ಸರ್ಚ್ ನಡೀತಾ ಇದೆ. ಬ್ಲಡ್ ಅಂದ್ರೆ ಕೆಂಪಗೈತಿ ಅಷ್ಟ ಅಲ್ಲದ. RBC ಇದೆ, ಶುಗರ್ ಇರ್ತದೆ, ಬ್ಲಡ್ನಲ್ಲಿ ಶುಗರ್ ಚೆಕ್ ಮಾಡ್ತಾರೆ, ಇನ್ಫೆಕ್ಷನ್ ರೇಟ್ ಚೆಕ್ ಮಾಡ್ತಾರೆ, ಮೋನೋಸೈಟ್ಸ್, ಬಾಸೋಫಿಲ್ಸ್, ಇಸಿನೋಫಿಲ್ಸ್. ಈಗ ನ್ಯೂಟ್ರೋಫಿಲ್ಸ್, ಮೋನೋಸೈಟ್ಸ್, ಬಾಸೋಫಿಲ್ಸ್, ಈಸಿನೋಫಿಲ್ಸ್ ಅಂತ ಬರ್ತದೆ WPC TCDC ಕೌಂಟ್ನೊಳಗೆ. TCDC ಕೌಂಟ್ನಾಗೆ ಈಸಿನೋಫಿಲ್ಸ್ ಮೋರ್ ದ್ಯಾನ್ 5-6 ಇದ್ರೆ ಆ ಮನುಷ್ಯ ಅಲರ್ಜಿಯಿಂದ ಅವನ ದೇಹ ಅಲರ್ಜಿ ಇದೆ ಅಂತ ಅರ್ಥ. ಈಸಿನೋಫಿಲ್ಸ್ ಜಾಸ್ತಿ ಇದ್ರೆ. ಮೋನೋಸೈಟು, ನ್ಯೂಟ್ರೋಫಿಲ್ಸು ವೇರಿಯೇಷನ್ ಆಯ್ತು ಅಂದ್ರೆ ಇನ್ಫೆಕ್ಷನ್ ಇದೆ ಅಂತ ಅರ್ಥ. ಆಮೇಲೆ ESR ನೋಡ್ತಾರೆ, ಇರಿಥ್ರೋ ಸೆಡಿಮೆಂಟರಿ ರೇಟ್. ESR ಅಂದ್ರೆ ಇರಿಥ್ರೋ ಸೆಡಿಮೆಂಟರಿ ರೇಟ್. ಇರಿಥ್ರೋ ಸೆಡಿಮೆಂಟರಿ ರೇಟು ನಾರ್ಮಲ್ ವ್ಯಾಲ್ಯೂ 20 ವರೆಗೂ ಇರಬೇಕು, 20 ಪಾಯಿಂಟ್ಸ್ ವರೆಗೂ ಇರಬೇಕು ಇರಿಥ್ರೋ ಸೆಡಿಮೆಂಟರಿ ರೇಟ್. 10 to 20, 0 to 20 ನಾರ್ಮಲ್. ಮೋರ್ ದೆನ್ 20 ಇಟ್ ಇಸ್ ಅಬ್ನಾರ್ಮಲ್. ಈಗ 100 200 ಹಿಂಗೆ ಹೋತು ಅಂದ್ರೆ ESR ರೇಟು ದಟ್ ಈಸ್ ದಿ ಸಿಗ್ನಿಫಿಕೆಂಟ್ ಆಫ್ ಟ್ಯೂಬರ್ಕ್ಯುಲೋಸಿಸ್ ಆರ್ ದಿ ಕ್ಯಾನ್ಸರ್ ETCs ಅಂತ ಅರ್ಥ. ಏನೋ ಹೆವಿ ಇನ್ಫೆಕ್ಷನ್ ಇದೆ ಅಂತ ಅರ್ಥ. ESR ಅದಕ್ಕೆ ಡಾಕ್ಟರ್ ನೋಡ್ತಾರೆ. ಸೊ ಪ್ಲೇಟ್ಸ್ ಎಷ್ಟಿರ್ಬೇಕು ಅಂತಾನ
2,500 ಪ್ಲೇಟ್ಸ್ ಇರ್ಬೇಕಂತ. 2,500. ಜಯಪ್ರಕಾಶ್ ರೆಡ್ಡಿ 2,500 ಪ್ಲೇಟ್ಸ್ ಇದ್ರೆ ಆ ಮನುಷ್ಯ ಸತ್ತೋಗ್ಬಿಡ್ತಾನೆ. ನಾರ್ಮಲ್ ರೇಂಜ್ 50,000 ಪ್ಲೇಟ್ಸ್, ಮ್ಯಾಕ್ಸಿಮಮ್ ಈಸ್ 4 lakhs. ಹೋಗಿ ಡಾಕ್ಟರ್ ಕೇಳೋ. 50,000ದಿಂದ 4 ಲಕ್ಷದವರೆಗೆ ನಾರ್ಮಲ್ ರೇಂಜ್ ಅದು. ಈಗ ನಮ್ಮ ಚೆಕ್ ಮಾಡ್ಸಕ್ ಹೋದ್ರೆ 2,90,000 ಬರ್ತಾವ. ನಾವು 97,000, 3 ಲಕ್ಷ ಬರ್ತಾವ ನಾವು ಪ್ಲೇಟ್ಸ್. ಹಿಮೋಗ್ಲೋಬಿನ್ 14 ಬರ್ತೈತಿ. WBC 8,500 9,000 ಬರ್ತಾವು. ದಟ್ ಇಸ್ 5 to 11,000 ಒಳಗೆ ಎಷ್ಟರ ಬರಲಿ ನಾರ್ಮಲ್. ಸೊ ಹಾಗಾದ್ರೆ ಏನು ಗೊತ್ತಲ್ಲ, ಯಾಕಪ್ಪ ಎಲ್ಲದ್ರ ಮೂಗು ತೋರ್ಸಕ್ ಹೋಗಿದಿ ಜಯಪ್ರಕಾಶ್ ಶೆಟ್ಟಿ? ಏನೋ ಸಾಮಾನ್ಯ ಜನರು ಏನಾರ ತಿಳ್ಕೊಂತಾರ ಅಂದ್ರೆ ನಂಗೆ ಕೆಲವೊಂದು ಅಧಿಕಾರಿಗಳು ಹೋಗಿ ಹೆದರ್ಸ್ತಿದಿ, ಕಟ್ಟ ಕಡೆ ಜನರ ಕಣ್ಣೀರು ಒರೆಸ್ತಾನ ನಾನು ಅಂತ. ಯಾರು ಕಣ್ಣೀರು ಒರೆಸ್ತೀಯಪ್ಪ ನೀನು? ಯಾರು ಕಣ್ಣೀರು ಒರೆಸ್ತಿದಿ ನೀನು? ನನ್ನ ಹತ್ರ ಬಾ, ಜಗ್ ಜನ ಅದ್ರ ತೋರಿಸ್ತಾನೆ. ಓಡೋಗ್ಬಿಡ್ತೀಯ ನೀನು, ಓಡೇ ಹೋಗ್ಬಿಡ್ತೀಯ. ಯಾತಕ್ಕೆ ಮಾತಾಡ್ತೀರಿ? ಆಯ್ತಪ್ಪ, ದರ್ಶನ್ ಅಳಿಯನ್ನ ಪವಿತ್ರ ಗೌಡನ್ ತಮ್ಮನ್ನ ಯಾಕೆ ಕರಿತೀರಿ ಕುಂಟಬಿಲ್ಲಿ ಆಡಕ? ಶೆಡ್ಡಿಗೆ ಹೋಗಂಬ, ಕುಂಟಬಿಲ್ಲಿ ಆಡಂಬ. ಏನ್ರಿ ಅದು? ಸಣ್ಣ ಹುಡುಗ್ರು ಮುಟ್ಟಾಟ ಆಟ ಅದ? ಅದು ಘನತೆನ ಅದು? ಇನ್ನು ಈಗ 2 ವರ್ಷ ಆಗೈತೆ ನಿಮ್ಮ ಚಾನಲ್ ಚಲವಾಗಿ. ಬಂದ್ ಮಾಡಿಸ್ತಾನೆ ಚಾನಲ್. ಈಗ ನಂದು ಕ್ಯಾನ್ಸಲ್ ಮಾಡಿಸ್ತಾನೆ ನಾನು. ನಾವ್ಯಾಕೆ ಕೊಡ್ಬೇಕು ನಿಮಗೆ? ತಿಂಗಳ 25-30 ರೂಪಾಯಿ ನಿಮಗೆ ಕೊಟ್ಟು ಹೆಡ್ಸ್ಕೊಳಕೈತೆ ಚಾನಲ್ ನಮಗೆ? ಆಮೇಲೆ ಮತ್ತೇನು ಹೇಳ್ತದಾನೆ? 10 ಕೇಸ್ ಕಡಿಮೆ ಆಗೈತಿ, ದರ್ಶನ್ ಹಂಗ್ ಮಾಡಿಬಿಟ್ಟೋ, ಹಿಂಗಾಗ್ಬಿಟ್ಟೋ, ದರ್ಶನ್ ಹಂಗಾಗ್ಬಿಡತಿ, ಹಿಂಗಾಗ್ಬಿಟ್ಟತಿ, ಅವ್ರಿಗಜ್ಜಾತ್ ಇವ್ರಿಗಜ್ಜಾತ್. ನೋಡಪ್ಪ, ನೀವು ಮೀಡಿಯಾದವ್ರಿಗೆ ಅಷ್ಟ್ರಿಗೆ ಹೇಳ್ತಾನ ನಾವು, ಕೇಸ್ ಆಗೈತಿ ಅಷ್ಟೇ. ಇನ್ನು ಯಾವ ವಕೀಲರು ಬೇಲ್ ಹಾಕಕ್ಕೆ ಹೋಗಿಲ್ಲ. ಯಾಕೆ ಬೇಲ್ ಹಾಕಿಲ್ಲ ಅಂದ್ರೆ ಚಾರ್ಜ್ ಶೀಟ್ನೊಳಗೆ ಏನೇನು ಚಾರ್ಜಸ್ಸು ಅವ್ರ ಮೇಲೆ ಬರ್ತಾವಂತ ನೋಡಿ ಚಾರ್ಜ್ ಹಾಕ್ತಾರೆ. ಇದು ಟಿಲ್ ಫೈಲಿಂಗ್ ಆಫ್ ದಿ ಚಾರ್ಜ್ ಶೀಟ್ 14 days ರಿಮಾಂಡ್ ಮಾಡಲಿಕ್ಕೆ ಮ್ಯಾಜಿಸ್ಟ್ರೇಟ್ ಅವರಿಗೆ, JMFC ಕೋರ್ಟ್ಗೆ ಅಷ್ಟೇ ಅಧಿಕಾರ ವ್ಯಾಪ್ತಿ ಇರೋದು. ಕಾನೂನು ಅಧಿಕಾರ ವ್ಯಾಪ್ತಿ ಇರೋದೇ ಅಷ್ಟು. 4ನೇ ತಾರೀಕಿಗೆ ರಿಲೀಸ್ ಹಾಕಾರ, 4ನೇ ತಾರೀಕು ರಿಲೀಸ್ ಹಾಕಾರ. ಅಲ್ರಿ 4ನೇ ತಾರೀಕು ಹಾಜರು ಮಾಡೋಕ್ಕೆ ಎಕ್ಸ್ಟೆಂಟೇಷನ್ ತೊಗೊಳಕ್ಕೆ ಇದೆ. ಕರ್ಕೊಂಬಂದ್ರೆ ಕರ್ಕೊಂಡು ಹೋಗಕ್ಕೆ ಟ್ರಾಫಿಕ್ ಅದು ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ವಿಡಿಯೋ ಕಾನ್ಫರೆನ್ಸ್ನಾಗೆ ಅಟೆಂಡೆನ್ಸ್ ತೊಗೊಂಡಾರೆ. JMFC ಅವರು ಡೇಟ್ ಕೊಟ್ಟಾರೆ. ಜಾಮೀನು ಆಗ್ಬೇಕಾದ್ರೆ ಬೇಲ್ ಹಾಕಬೇಕು. ಜಾಮೀನನ್ನ JMFC ಕೋರ್ಟ್ ಮುಂದೆ ಈಗೇನು ಹಾಜರು ಮಾಡಲ್ಲ, ಆ ಕೋರ್ಟ್ ಮುಂದೆ ಹಾಕಕ್ಕೆ ಪವರ್ ಇಲ್ಲ. ದೀಸ್ ಅಫೆನ್ಸಸ್ ಆರ್ ಎಕ್ಸ್ಕ್ಲೂಸಿವ್ಲಿ ಟ್ರಯಬಲ್ ಬೈ ದಿ ಡಿಸ್ಟ್ರಿಕ್ಟ್ ಕೇಡರ್ ಕೋರ್ಟ್, ಡಿಸ್ಟ್ರಿಕ್ಟ್ ಅಂಡ್ ಸೆಷನ್ಸ್ ಕೋರ್ಟ್, ಜೂರಿಡಿಕ್ಷನಲ್ ಕೋರ್ಟ್ನಿಂದ ಮಾತ್ರ ಜಾಮೀನು ಹಾಕ್ಲಿಕ್ಕೆ ಅಧಿಕಾರ ಇದೆ. ಅಲ್ಲಿ ಮಾತ್ರ ನಾವು ಹಾಕ್ಯಬೇಕು 439 CRPC ಕೆಳಗೆ. ಅಲ್ಲಿ ನಾವು ಹಾಕಿ ಸರ್ಕಾರಿ ವಕೀಲರಿಗೆ, ಪೊಲೀಸರಿಗೆ ಕಾಪಿ ಕೊಡಬೇಕು. ನಾವು ಬೇಲಿ ಇರ್ತಾರ ಈ ಗ್ರೌಂಡ್ ಮೇಲೆ ಕೇಳ್ತಾ ಇದಾವಿ, ಇಂಥ ಗ್ರೌಂಡ್ ಮೇಲೆ ನಮಗೆ ಬೇಲಿಗೆ ಎಂಟೈಟಲ್ ಅದಾರೆ ಅಂತ ಕೇಳ್ತವಿ. ಸೊ ಆಫ್ಟರ್ವರ್ಡ್ಸ್, ಆಫ್ಟರ್ ರಿಸೀವಿಂಗ್ ಆಫ್ ದಿ ಪೆಟಿಷನ್ ಆಫ್ ಬೇಲ್, ದಿ PP ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತ ನಾವು ಡಿಸ್ಟ್ರಿಕ್ಟ್ ಕೇಡರ್ ಪ್ರಾಸಿಕ್ಯೂಟರ್ಗೆ ಅಂತವೆ. ಈ ಮಾಫ್ಸಿಲ್ ಕೋರ್ಟ್ನಾಗ ಇರೋರಿಗೆ APP ಅಂತ, ಅಡಿಷನಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತ. ಅಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಡಿಸ್ಟ್ರಿಕ್ಟ್ ಕೇಡರ್ ಜಡ್ಜ್ ಮುಂದೆ ವಾದ ಮಾಡಲಿಕ್ಕೆ, ಮರ್ಡರ್ ಕೇಸ್ಗಳನ್ನು ನಡೆಸಲಿಕ್ಕೆ ಅವ್ರಿಗೆ ಅಧಿಕಾರ ವ್ಯಾಪ್ತಿ ಇರ್ತದೆ. ಅವರು ನಮ್ಮ ಪಿಟಿಷನ್ಗೆ ಅಬ್ಜೆಕ್ಷನ್ ಹಾಕ್ತಾರೆ. ಏನು ಹಾಕ್ಬೋದು? ಇವ್ರು ಊರು ಬಿಟ್ಟು ಓಡಾಕ್ತಾರೆ, ತಲೆ ಮರೆಸ್ಕೊಂತಾರೆ, ಪ್ರಭಾವಿ ವ್ಯಕ್ತಿ ಅದರೆ, ಸಾಕ್ಷಿದಾರನ್ನ ಹೆದರ್ಸ್ಬೋದು, ಇನ್ನೂ ಬೇಕಾ ಸಾಕ್ಷಿಯನ್ನು ನಾಶ ಮಾಡ್ಬೋದು. ಆದ್ರಿಂದ ಇನ್ವೆಸ್ಟಿಗೇಷನ್ ಮುಗಿಯೋವರೆಗೂ ಬಿಡಬೇಡ್ರಿ, ಅಥವಾ ಬಿಡಲೇಬೇಡ್ರಿ, ಅಥವಾ ಪರದೇಶಕ್ಕೆ ಹೋಗ್ಬೇಕು ಅಂತಾರೆ, ಪರದೇಶಕ್ಕೆ ಹೋಗ್ಬೋದು ಅಂತಾರೆ. ಆಯ್ತಪ್ಪ, ಪರದೇಶಕ್ಕೆ ಹೋಗೋದಲ್ಲ, ನಮ್ಮ ಇದನ್ನ ವೀಸಾ ಇದನ್ನ ಮಾಡ್ತೀವಿ, ಸರೆಂಡರ್ ಮಾಡ್ತೀವಿ, ಅದಕ್ಕೆ ನಾವು ಶೂರಿಟಿ ಕೊಡ್ತೀವಿ. ಆಮೇಲೆ ಇದನ್ನ ಈ ಜೂರಿಡಿಕ್ಷನ್ ಬಿಟ್ಟು ಹೋಗೋದಿಲ್ಲ.
ಜೂರಿಸ್ಡಿಕ್ಷನ್ ಬಿಟ್ಟು ಹೋಗೋದಿಲ್ಲ. ಆಮೇಲೆ ಪ್ಲೇಸ್ ಆಫ್ ಅಫೆನ್ಸ್ ಇದೆಯಲ್ಲ, ಆ ಜೂರಿಡಿಕ್ಷನ್ನಿಗೆ ಹೋಗೋದಿಲ್ಲ. ಯಾವ ಸಾಕ್ಷಿದಾರರು ನಾವು ಇದನ್ನ ಮಾಡಲ್ಲ, ಟ್ಯಾಂಪರ್ ಮಾಡೋದಿಲ್ಲ. ಯಾವುದೇ ಮಟೀರಿಯಲ್ ಆಬ್ಜೆಕ್ಟ್ಸನ್ನ ಡೆಸ್ಟ್ರಾಯ್ ಮಾಡೋದಿಲ್ಲ. ರೆಗ್ಯುಲರ್ ಆಗಿ ಐದರ್ ದಿ ಬಿಫೋರ್ ದಿ ಐಒ ಆರ್ ದಿ ಬಿಫೋರ್ ದಿ ಆನರಬಲ್ ಕೋರ್ಟ್ಸ್ were undertaking to appear before the court. ಆದ್ದರಿಂದ ಈ ಬೇಲ್ ಹಾಕಿದ ಮೇಲೆ ಹಲವಾರು ಮಾನ್ಯ ಹೈಕೋರ್ಟ್ಸು, ಮಾನ್ಯ ಸುಪ್ರೀಂ ಕೋರ್ಟ್ಗಳನ್ನ ಕಾನೂನುಗಳ ವಿಶ್ಲೇಷಣೆಯನ್ನು ಮಾಡ್ತೀವಿ. ಈ ವಿಶ್ಲೇಷಣೆ ಆದಮೇಲೆ ಸರ್ಕಾರಿ ಪ್ರಾಸಿಕ್ಯೂಟರ್ ಅವರು ವಾದ ಮಾಡ್ತಾರೆ, ಬಿಡಬೇಡ್ರಿ ಅಂತ ಅವರು ವಾದ ಮಾಡ್ತಾರೆ. ಇಬ್ಬರ ವಾದವನ್ನು ಕೇಳಿದಂಥ ನ್ಯಾಯಾಲಯ ಎವಿಡೆನ್ಸಿನ ಆಧಾರದ ಮೇಲೆ ದರ್ಶನ್ ಮೇಲೆ ಬಂದಂಥ ಆರೋಪಗಳ ಯಾವ ಚಾರ್ಜ್ ಶೀಟ್ನಲ್ಲಿ ಏನು ಯಾವ ಆರೋಪ ಬಂದಿದೆ, ಅದರ ಶಿಕ್ಷೆ ಪ್ರಮಾಣ ಎಷ್ಟು, ಯಾವ ಚಾರ್ಜನ್ನು ಅವ್ರ ಮೇಲೆ ಹಾಜರು ಮಾಡಿದ್ದಾರೆ, ಹಲವಾರು ಸೆಕ್ಷನ್ಗಳು ಬರ್ತವೆ. ಇದರ 324 ಬರ್ತದೆ, ಕಿಡ್ನಾಪ್ ಬರ್ತದೆ, ಅಸಾಲ್ಟ್ ಬರ್ತದೆ, 506 ಬರ್ತದೆ, ಅಬ್ಯೂಸಲ್ ಬರ್ತದೆ, 504 ಬರ್ತದೆ, ಕಲ್ಪಬಲ್ ಹೊಮಿಸೈಡ್ ಬರ್ತದೆ. ಈಗ ಪೊಲೀಸರು 302 ಹಾಕ್ಬೇಕು, ಇಂಟೆನ್ಷನಲ್ ಮರ್ಡರ್ ಅಂತ ಹಾಕ್ಬೇಕು, ಏನು 304 ಹಾಕ್ಬೇಕು. ಅದಕ್ಕೆ ಯಾವುದು ಬರ್ತದೆ ಸೆಕ್ಷನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಅವ್ರಿಗೆ ಫೈನಲ್ ಆಗಿ ಚಾರ್ಜನ್ನು ಯಾವ್ದು ಹಾಕ್ತಾರೆ ನೋಡಬೇಕು. ಆದ್ರಿಂದ ಆ ಚಾರ್ಜು ಮತ್ತು ಆ ಸಾಕ್ಷಿ ಆಧಾರ ಎವಿಡೆನ್ಸಸ್ಸು, ವೆದರ್ ದೋಸ್ ಎವಿಡೆನ್ಸಸ್ ಆರ್ ಪ್ರೈಮಾ ಫೇಸಿ ಪ್ರೂಫ್ ಇನ್ ಆರ್ಡರ್ ಟು ಶೋ ದಟ್ ದಿ ದರ್ಶನ್ ವಾಸ್ ಕಮಿಟೆಡ್ ಆನ್ ಅಫೆನ್ಸ್ ಅಂಡರ್ ಸೆಕ್ಷನ್ 302 ಆರ್ ನಾಟ್. ಮಾಡಿದರೆ ಇಲ್ಲವನ್ನ ಪ್ರೈಮಾ ಫೇಸಿ ಮೇಲ್ನೋಟದ ಸಾಕ್ಷ್ಯಾಧಾರಗಳು ಇಲ್ಲ ಅಂದಾಗ ಅಪ್ ಟು 7 years ಇಂಪ್ರಿಸನ್ಮೆಂಟ್ ಇದ್ದವಿದ್ರೆ ಅಥವಾ 10 years ವರೆಗೂ ಇಂಪ್ರಿಸನ್ಮೆಂಟ್ ಇದ್ದವಿದ್ರೆ ಕಂಡೀಷನಲ್ ಬೇಲನ್ನು ಮಾಡುವಂಥ ಅಧಿಕಾರ ವ್ಯಾಪ್ತಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯಕ್ಕೆ ಇದೆ. ಅಥವಾ ವಿಚಾರಣಾ ನ್ಯಾಯಾಲಯ, ಬೇಲ್ ಪಿಟಿಷನ್ ವಿಚಾರಣಾ ನ್ಯಾಯಾಲಯ ಪ್ರಾಸಿಕ್ಯೂಷನರ್ ಹೇಳುವ ವಾದ ಮತ್ತು ಪುರಾವೆಗಳು ಅವ್ರ ಫೇವರ್ ಸಿಕ್ಕರೆ ರಿಜೆಕ್ಟ್ ಆಗುವಂಥ ಸನ್ನಿವೇಶಗಳು ಇವೆ. ನೆಕ್ಸ್ಟ್ ಸೆಕೆಂಡ್ ಸ್ಟೇಜ್ ನಮಗೇನಿದೆ, ನಾವು ಮಾನ್ಯ ಹೈಕೋರ್ಟಿಗೆ ಹೋಗಿ ನಾವು ಅರ್ಜಿಯನ್ನು ಸಲ್ಲಿಸ್ತೀವಿ. ಮಾನ್ಯ ಹೈಕೋರ್ಟ್ಗೆ ಹೋಗಿ ಅರ್ಜಿ ಸಲ್ಲಿಸ್ತೀವಿ. ಆಮೇಲೆ ಹೈಕೋರ್ಟ್ನಲ್ಲಿ ಮೋಸ್ಟ್ ಪ್ರಾಬಬಲಿ ಅಷ್ಟೊತ್ತಿಗೆ ಇದೆ ಸಸ್ಟೈನ್ ಸಮಥಿಂಗ್ ಕಸ್ಟಡಿ, ಅಷ್ಟೊತ್ತಿಗೆ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಕ್ಕೆ ಬಂದಿರ್ತದೆ. ಮೋಸ್ಟ್ probably I hope that we can get release the bail order, conditional bail order. We would succeed before the Honorable High Court of Karnataka. ಅಲ್ಲಿ ಮಾನ್ಯ ಗೌರವಾನ್ವಿತ ಹೈಕೋರ್ಟ್ನಿಂದ ನಾವು ಜಾಮೀನನ್ನು ನಮಗೆ ಸಿಗಬಹುದಲ್ಲಿ ಅನ್ನುವ ಒಂದು ಆಶಯ, ಕಾನೂನಿನ ಪ್ರಕಾರ ಆಶಯ ಸಿಗಬಹುದು ಅಲ್ಲಿ ನುಡಿತು. ಹೈಕೋರ್ಟ್ನಲ್ಲಿ ಬೇಲ್ ನಮಗೆ ಸಿಗ್ತದೆ ಅನ್ನುವ ಒಂದು ಮಾನದಂಡ ನಾವು ಇಲ್ಲಿವರೆಗೆ ಕಲಿತಂಥ ಕಾನೂನಿನ ಮತ್ತು ಅನೇಕ ಕೇಸುಗಳನ್ನು ನೋಡಿದ ಆಧಾರದ ಮೇಲೆ ನನ್ನ ಅನಿಸಿಕೆ ಹಾಗೆ ಆಗಬಹುದು, ಹಾಗೆ ಆಗಲಿ. ವಿಚಾರಣೆಯಿಂದ ಹಿಂದೆ ಸರಿಯಲ್ಲ, ಓಡೋಗಲ್ಲ, ತಪ್ಪಿಸಿಗಳಲ್ಲ, ಅಬ್ಸ್ಕಾಂಡ್ and also he got the landed property, permanent resident of the Mandya, Mysore and the Bangalore. He got the landed property at the Mandya, Bangalore and the Mysore also. So ಪ್ರಶ್ನೆ ತಲೆಮರೆಸ್ಕೊಂಡು ಹೋಗ್ತಾನೆ ಅನ್ನುವ ಒಂದು ವಾದ ಇಲ್ಲೇ ಇಲ್ಲ. ಇವೆಲ್ಲ ಕಾರಣದಿಂದ ಅವರಿಗೆ ಬೇಲು ನೆದರ್ ದಿ ಆನರಬಲ್ ಡಿಸ್ಟ್ರಿಕ್ಟ್ ಆರ್ ಸೆಷನ್ಸ್ ಕೋರ್ಟ್ ನಾರ್ ಬಿಫೋರ್ ದಿ ಆನರಬಲ್ ಹೈಕೋರ್ಟ್ ಆಫ್ ಕರ್ನಾಟಕ ಜಾಮೀನು ಆಗುತ್ತೆ ಅನ್ನುವ ಕಾನೂನಿನ ಮೇಲೆ, ನ್ಯಾಯಾಂಗದ ಮೇಲೆ ನಂಬಿಕೆ, ವಿಶ್ವಾಸ ನನಗಿದೆ.
ಜೈ ಹಿಂದ್, ಜೈ ಕರ್ನಾಟಕ.